ಸೊ ಒಂದು ಹುಡುಗನಿಗೆ ಯಾವುದೇ ತರದ ಚಟ ಇರಲ್ಲ, ಯಾವ ಸ್ನೇಹಿತರು ಕೂಡ ಅವನ ಜೊತೆ ಇರಲ್ಲ. ಅಂತವ್ರ ಜೀವನ ಹೇಗ್ ನಡೀತಾ ಇರುತ್ತೆ ಗೊತ್ತಾ? ಅವನ ಪ್ರತಿ ನೋವನ್ನು ಕೂಡ ಮನಸ್ಸಲ್ಲೇ ತುಂಬಾ ಗಟ್ಟಿಯಾಗಿ ಒತ್ತಿ ಇಟ್ಕೊಂಡಿರ್ತಾನೆ. ಮಧ್ಯರಾತ್ರಿ ತನಕ ಒಂಟಿಯಾಗಿ ಕುತ್ಕೊಂಡು ಅವನೇ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಒಂಟಿತನ ಕಾಡ್ದಾಗ ಅವನ ಫೇವ್ರೆಟ್ ಮ್ಯೂಸಿಕ್ ನ ಹಾಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೋತಾನೆ. ಅವನಿಗೆ ಆಗ್ತಿರೋ ನೋವನ್ನ, ದುಃಖನ ಯಾರ ಹತ್ರ ಆದ್ರೂ ಹೇಳ್ಕೋಬೇಕು, ಬಟ್ ಯಾರೂ ಇಲ್ಲ ಅನ್ನೋ ನೋವಲ್ಲೇ ಮಲಗಿ ಬೆಳಿಗ್ಗೆ ಎದ್ದು ಮತ್ತದೇ ಫೇಕ್ ಸ್ಮೈಲಲ್ಲಿ ಇರ್ತಾನೆ. ಅವನ ಹಿಂದೆ ಇರೋ ಆ ನೋವು, ಕಣ್ಣೀರು ಬಹುಶಃ ಯಾರಿಗೂ ಕಾಣಿಸಲ್ಲ. ಅದರಿಂದ ಇನ್ನೂ ಮನಸ್ಸು ಹೊಡೆದೋಗಕ್ಕೆ ಶುರು ಆಗುತ್ತೆ. ಬಟ್ ಪ್ರತಿ ಸಲನೂ ತನ್ನ ಪಾಡಿಗೆ ತಾನು ಎಲ್ಲ ಅರ್ಥ ಮಾಡ್ಕೊಂಡು, ಅಕ್ಸೆಪ್ಟ್ ಮಾಡ್ಕೊಂಡು, ಇದೇ ರಿಯಾಲಿಟಿ ಅನ್ಕೊಂಡು ಸುಮ್ಮನೆ ಮೌನವಾಗಿ ಒಂಟಿಯಾಗಿ ಮುಂದೆ ಹೋಗ್ತಾ ಇರ್ತಾನೆ. ಸೊ ಇಂಥ ಕ್ಯಾರೆಕ್ಟರ್ ಇರೋ ಹುಡುಗ ಪ್ರತಿಯೊಂದು ಗ್ರೂಪ್ನಲ್ಲೂ ಇರ್ತಾನೆ. ಅವನಿಗೆ ಈ ರೀಲ್ನ ಟ್ಯಾಗ್ ಮಾಡಿ ಹೇಳಿ, ಮಚ್ಚ ನಾನ್ ನಿನ್ ಜೊತೆ ಇದೀನಿ ಕಣೋ ಅಂತ. ಅಟ್ಲೀಸ್ಟ್ ನೀವು ಕಳಿಸೋ ಈ ಒಂದು ಮೆಸೇಜ್ ಇಂದ ಆದ್ರೂ ಒಂಟಿತನದಿಂದ ಸ್ವಲ್ಪ ಹೊತ್ತಾದ್ರೂ ಹೊರಗೆ ಬರ್ಲಿ.